ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಯಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡಿದ್ವಿ. ಹೇಗೆ ನಾವು ತಿಳಿಯದೆ ಜ್ಞಾನ ಇಲ್ಲದೆ ಮ್ಯಾನಿಫೆಸ್ಟ್ ಮಾಡಕ್ಕೆ ಹೋದರೆ ಅದು ಅಪಾಯಕಾರಿಯಾಗತ್ತೆ ಅಂತ ಕೆಲವು ಉದಾಹರಣೆನೂ ನೋಡಿದ್ವಿ. ಈಗಿನ ಕಾಲದಲ್ಲಿ ಹೆಚ್ಚಾಗಿ ಏನನ್ನ ಬಯಸ್ತಾರೆ ಅಂದರೆ ಮನಿ ಮತ್ತು ಫೇಮ್, ಅಂದರೆ ದುಡ್ಡು ಮತ್ತು ನಾನು ಖ್ಯಾತಿ, ಒಂದು ಫೇಮಸ್ ಆಗಬೇಕು ಅಥವಾ ದುಡ್ಡನ್ನ ಹೆಚ್ಚಾಗಿ ಅದನ್ನೇ ಬಯಸೋದು. ಸೊ ನಿಮಗೆ ಇವಾಗ ದುಡ್ಡು ಖ್ಯಾತಿ ಬೇಕಾ ಅಂತ ಈ ಪ್ರಶ್ನೆ ಕೇಳಿದ್ರೆ, ಅಂದರೆ ನಾನು ಹೇಳ್ತಾ ಇರೋದು ನಮ್ಮ ಬದುಕಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡಲ್ಲ, ಅದಕ್ಕಿಂತ ಹೆಚ್ಚಿನ ದುಡ್ಡು. ಸೊ ಇನ್ನೂ ಹೆಚ್ಚು ದುಡ್ಡು ಸಾಮಾನ್ಯವಾಗಿ ಜನರು ಬಯಸ್ತಾರೆ, ನಾರ್ಮಲ್ ಸರ್ವೈವಲ್ಗಿಂತ ಅದಕ್ಕಿಂತ ಹೆಚ್ಚು. ಸೊ ಆ ದುಡ್ಡು ಖ್ಯಾತಿ ನಿಮಗೆ ಬೇಕಾ? ವೇದಿಕ್ ಇದ್ರ ಬಗ್ಗೆ ಏನು ಹೇಳ್ತಾ ಇದೆ ಅಂತ ಈ ಸಂಚಿಕೆಯಲ್ಲಿ ತಿಳಿಯೋಣ. ಸೊ ಇದನ್ನು ಒಂದು ಉನ್ನತ ಸ್ಥಾನಕ್ಕೆ ಪ್ರಮೋಟ್ ಮಾಡ್ತಾ ಇದೆ ಇವತ್ತಿನ ಜಗತ್ತು ಅಥವಾ ಸಮಾಜ. ಈ ಖ್ಯಾತಿಯನ್ನು ಪಡೆಯೋದ್ರ ಹಿಂದೆ ಜನ ಓಡ್ತಾ ಇದ್ದಾರೆ, ಅಥವಾ ದುಡ್ಡನ್ನು ಹೆಚ್ಚು ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ ಏನು ಜನ ಹಿಂದೆ ಓಡ್ತಾ ಇದ್ದಾರೆ. ಆದರೆ ಜನರಿಗೆ ಇದರ ಸತ್ಯ ಗೊತ್ತಿಲ್ಲ, ಇದು ಏನು ನಿಜವಾಗ್ಲೂ ಏನು ಅಂತ ಇದ್ರ ಬಗ್ಗೆ ಯಾರು ಎಜುಕೇಟ್ ಮಾಡ್ತಾ ಇಲ್ಲ ಜನರನ್ನು. ಜನರಿಗೆ ಏನು ತಿಳಿತಾ ಇಲ್ಲ ಅಂದರೆ, ನಿಮಗೆ ಇದೆರಡರಲ್ಲಿ ಏನೇ ಬರಲಿ, ದುಡ್ಡು ಬರಲಿ ಅಥವಾ ಖ್ಯಾತಿನೇ ಬರಲಿ, ಇದೆರಡೂ ಸಿಕ್ಕಾಪಟ್ಟೆ ಒಂದು ದೊಡ್ಡ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ಇದೆರಡು ನಮಗೆ ಜವಾಬ್ದಾರಿ ಬಿಟ್ಟು ಬೇರೆ ಏನನ್ನೂ ಕೊಡಲ್ಲ. ಯಾಕಂದರೆ ಬ್ರಹ್ಮಾಂಡದಲ್ಲಿ ಏನೇ ನಾವು ಪಡೆದ್ರೂ ಅದಕ್ಕೆ ಒಂದು ನಿಯಮ ಇದೆ, ರೂಲ್ಸ್ ಇದೆ. ಇದು ನಿನಗೆ ಸಿಕ್ಕಿದೆ ಅಂದರೆ ಇದನ್ನು ಹೀಗೆ ಉಪಯೋಗಿಸ್ಬೇಕು ಅಂತ ರೂಲ್ಸ್ ಇದೆ. ಸೊ ಈ ರೂಲ್ಸ್ ಎಲ್ಲ ನಮಗೆ ಗೊತ್ತಿಲ್ಲ, ನಿಯಮ ನಮಗೆ ಗೊತ್ತಿಲ್ಲ. ಸುಮ್ಮನೆ ನಾವು ಬಯಸ್ತಾ ಇದ್ದೀವಿ ಅಷ್ಟೇ, ನನಗೆ ದುಡ್ಡು ಬೇಕು, ಖ್ಯಾತಿ ಬೇಕು, ಫೇಮ್ ಬೇಕು ಅಂತ. ಆದರೆ ಎರಡರ ಜೊತೆ ಬರೋದು ಏನು ಅಂದರೆ ರೆಸ್ಪಾನ್ಸಿಬಿಲಿಟಿ, ತುಂಬ ದೊಡ್ಡ ಜವಾಬ್ದಾರಿ. ಅದು ಬಿಟ್ಟು ಬೇರೆ ಏನೂ ಬರಲ್ಲ. ಅದು ಒಂದು ದೊಡ್ಡ ಬರ್ಡನ್ ಆ್ಯಕ್ಚುಲಿ ನೋಡೋಕೆ ಹೋದರೆ, ಒಂದು ಹೊರೆ ನಮಗೆ. ಇವಾಗ ದುಡ್ಡು ಬೇಕು, ಆದರೆ ಯಾರ ಹತ್ರ ತುಂಬ ಹಣ ಇದೆ ಅಂತ ಅಂದ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಆದರೆ ಆ ಹಣವನ್ನು ಹೇಗೆ ಉಪಯೋಗಿಸ್ಬೇಕು, ಯಾವುದು ಸರಿಯಾದ ರೀತಿಯಲ್ಲಿ ನಾನು ಅದನ್ನು ಖರ್ಚು ಮಾಡಬೇಕು ಅನ್ನೋದನ್ನು ಫಸ್ಟು ತಿಳ್ಕೊಬೇಕು. ಅದು ಆ ನಿಜವಾದ ಸರಿಯಾದ ಜ್ಞಾನ, ಬ್ರಹ್ಮಾಂಡದ ನಿಯಮದ ಪ್ರಕಾರದ ಜ್ಞಾನ. ಆ ಜ್ಞಾನವನ್ನು ಫಸ್ಟು ನಾವು ಪಡ್ಕೋಬೇಕು. ಯಾಕಂದರೆ ಹಾಗೆ ಮಾಡದಿದ್ದರೆ ಅದಕ್ಕೆ ಒಂದು ದೊಡ್ಡ ನೆಗೆಟಿವ್ ಕಾರ್ಮಿಕ್ ಕಾನ್ಸಿಕ್ವೆನ್ಸ್ ಬರುತ್ತೆ. ಇವಾಗ ಇದು ಆ್ಯಕ್ಚುಲಿ ಅಸುರರಿಗೂ ಗೊತ್ತು. ಯಾಕಂದರೆ ಈ ವೇದಿಕ್ ಮಹಾಭಾರತದಲ್ಲಿ ಅದರಲ್ಲೆಲ್ಲ ಉಪಕಥೆಗಳಲ್ಲೆಲ್ಲ ಬರುತ್ತೆ. ವೇದಿಕ್ ಕಥೆಗಳಲ್ಲಿ ಶುಕ್ರಾಚಾರ್ಯ, ಯಾರು ಅಸುರರ ಗುರು ಇದ್ದಾರೆ, ಅವರು ಕೂಡ ಬಲಿ ಚಕ್ರವರ್ತಿಗೆ ಇದನ್ನು ಹೇಳಿದ್ದು. ಲೈಕ್ ಹಣವನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂತ ಇದು ಅದರಲ್ಲೂ ಉಲ್ಲೇಖ ಬಂದಿದೆ. ಸೊ ಹಾಗಾಗಿ ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗದಿದ್ದರೆ ಅದಕ್ಕೆ ಒಂದು ದೊಡ್ಡ ನೆಗೆಟಿವ್ ಕಾನ್ಸಿಕ್ವೆನ್ಸ್ ಅಥವಾ ಕಾರ್ಮಿಕ್ ಕಾನ್ಸಿಕ್ವೆನ್ಸ್ ಬರುತ್ತೆ. ಹಣ ಇದ್ರೂ ಕೂಡ ಅದು ಯಾತಕ್ಕೆ ನಮಗೆ ಕೊಡಲಾಗಿದೆ ಅಂದರೆ, ಅದು ನಮ್ಮ ಪಾಸ್ಟ್ ಲೈಫಿಂದ ಬರ್ತಾ ಇದೆ. ನಾವು ಹೋದ ಜನ್ಮದಲ್ಲಿ ಏನು ಮಾಡಿರ್ತೀವಿ ಅದಕ್ಕೆ ಏನು ಪಾಯಿಂಟ್ಸ್ ಅಂತ ಬಂದಿರುತ್ತೆ. ಅದನ್ನು ಏನಂತ ಕರಿಬೋದು, ಪುಣ್ಯ ಅಂತ ಕರಿಬೋದು, ಅಥವಾ ಏನೋ ಒಂದು ಮೆರಿಟ್ ಅಂತ ಕರಿಬೋದು. ಒಂದು ಪಾಯಿಂಟ್ಸ್, ಪಾಸಿಟಿವ್ ಪಾಯಿಂಟ್ಸ್ ಬಂದಿರುತ್ತೆ, ಇಷ್ಟು ರಿಸೋರ್ಸಸ್ ನಮಗೆ ಸಿಗುತ್ತೆ ಅಂತ. ಸೊ ಹಾಗಾಗಿ ಬಂದಿರುತ್ತೆ. ಆದರೆ ಅದು ಬಂದಾದ್ಮೇಲೆ ಅದು ನನ್ನ ಮೋಜು ಮಸ್ತಿಗೆ ಬಂದಿರೋದಲ್ಲ. ಅದನ್ನು ಬಂದಿದ್ರೂ ಸಹ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಹಂಗೆ ಮಾಡದೇ ಇದ್ರೆ, ಸರಿಯಾದ ರೀತಿಯಲ್ಲಿ ಉಪಯೋಗಿಸದೇ ಇದ್ರೆ ಎರಡಾಗತ್ತೆ. ಆ ಪಾಯಿಂಟ್ಸು ನಾನು ಆಲ್ರೆಡಿ ಕಳ್ಕೊಂಡ್ಬಿಟ್ಟಿರ್ತೀನಿ, ಯಾಕಂದರೆ ನಾನು ಅದನ್ನ ಹಣವನ್ನು ಪಡ್ಕೊಂಡ್ಬಿಟ್ಟಿದ್ದೀನಿ ಈ ಜನ್ಮದಲ್ಲಿ. ಸೊ ಏನು ಒಳ್ಳೆ ಪಾಯಿಂಟ್ಸ್ ಇತ್ತು ಅದನ್ನು ನಾನು ಬಳಸ್ಕೊಂಡ್ಬಿಟ್ಟಿದ್ದೀನಿ ಹಣವನ್ನು ಪಡ್ಕೊಂಡು. ಇನ್ನೊಂದೇನು ಅಂದರೆ, ಅದು ಸರಿಯಾಗಿ ಉಪಯೋಗಿಸದೇ ಇರೋ ಕಾರಣಕ್ಕೆ ಮುಂದಿನ ಜನ್ಮಕ್ಕೆ ಅದು ನೆಗೆಟಿವ್ ಕಾರ್ಮಿಕ್ ಬ್ಯಾಗೇಜ್ ಆಗುತ್ತೆ, ಒಂದು ಹೊರೆ ಆಗುತ್ತೆ ಕರ್ಮದ ರೂಪದಲ್ಲಿ. ಸೊ ಪಾಯಿಂಟ್ಸು ಹೊರಟೋಗಿರುತ್ತೆ, ಅದ್ರ ಜೊತೆ ಎಕ್ಸ್ಟ್ರಾ ಬರ್ಡನ್ ಬರುತ್ತೆ, ಎಕ್ಸ್ಟ್ರಾ ನೆಗೆಟಿವ್ ಪಾಯಿಂಟ್ಸ್ ಬರುತ್ತೆ. ಸೊ ಹಾಗಾಗಿ ಯಾವುದು ಕರೆಕ್ಟ್ ಯೂಸ್, ದುಡ್ಡನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದಕ್ಕೆ ಒಂದು ತುಂಬ ವಿಸ್ಡಮ್, ಅಂದರೆ ಜ್ಞಾನ, ಬುದ್ಧಿವಂತಿಕೆ, ತಿಳುವಳಿಕೆ ಅದೆಲ್ಲ ಖಂಡಿತ ಬೇಕು. ಅದು ಒಂದು ಕಾಂಪ್ಲಿಕೇಟೆಡ್ ಇಶ್ಯೂ.
ಜನರು ಅನ್ಕೋಬಹುದು ಇಲ್ಲ ನನ್ನ ಹತ್ರ ತುಂಬ ದುಡ್ಡಿದೆ, ನಾನು ತುಂಬ ದಾನ ಧರ್ಮ ಮಾಡ್ತೀನಿ, ತುಂಬ ಚಾರಿಟಿ ಮಾಡ್ತೀನಿ ಅಂತ. ಚಾರಿಟಿ ಕೂಡ ನಾವು ಅನ್ಕೋತೀವಿ ನಾನು ಇನ್ನೊಬ್ಬರಿಗೆ ದುಡ್ಡನ್ನ ಕೊಟ್ಬಿಟ್ರೆ ಅದು ದಾನ ಅಂತ. ಅದು ದಾನ ಲೆಕ್ಕಕ್ಕೆ ಬರಲ್ಲ. ವೇದಿಕ್ ಪ್ರಕಾರ ದಾನ ಅಂದ್ರೆ ಏನು ಅಂದ್ರೆ ಅದರ ಅರ್ಥವೇ ಬೇರೆ ಇದೆ. ಬ್ರಹ್ಮಾಂಡದ ಪ್ರಕಾರ ನಾವು ತಿಳಿದಂತೆ ಅದು ದಾನ ಇಲ್ಲ. ಯಾರೋ ಬಂದ್ರು ನನಗೆ 10 ರೂಪಾಯಿ ಕೊಡಿ ಅಂತ ಕೇಳಿದಾಗ ನಾನು ಅವ್ರಿಗೆ 10 ರೂಪಾಯಿ ಕೊಟ್ರೆ ಅದು ದಾನ ಅಂತ ಲೆಕ್ಕಕ್ಕೆ ಬರಲ್ಲ. ಸೊ ನಿಜವಾಗ್ಲೂ ದಾನ ಅಂದ್ರೆ ಏನು, ಬ್ರಹ್ಮಾಂಡದ ನಿಯಮದ ಪ್ರಕಾರ ಅದನ್ನ ಫಸ್ಟ್ ತಿಳ್ಕೋಬೇಕು. ಸೊ ದಾನ ಕೂಡ ನನ್ನ ಇಚ್ಛೆ, ನನ್ನ ಮನಸ್ಸಿನ ನನ್ನ ಮನಸ್ಸಿಗೆ ತೋಚಿದಂತೆ ಮಾಡ್ದಂಗೆ ಅದು ದಾನ ಲೆಕ್ಕಕ್ಕೆ ಬರಲ್ಲ. ಹಾಗಾಗಿ ಅದು ಕೂಡ ಉಪಯೋಗಕ್ಕೆ ಬರಲ್ಲ. ವೇದಿಕ ಕಾಲದಲ್ಲಿ ಅದಕ್ಕೇನೆ ಈ ದುಡ್ಡನ್ನ ಹೇಗೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂತ ಅವ್ರಿಗೆ ತಿಳುವಳಿಕೆ ಇಲ್ದಿದ್ದಾಗ ಅವರು ಈ ದುಡ್ಡನ್ನ ಏನು ಮಾಡ್ತಾ ಇದ್ರು ಅಂದರೆ, ಯಾರಿಗೆ ನಿಜವಾದ ತಿಳುವಳಿಕೆ ಇತ್ತು ಅಂದರೆ ಋಷಿಗಳು, ನಿಜವಾದ ಗುರುಗಳು, ಅವರ ಹತ್ರ ಹೋಗಿ ಹೇಳ್ತಾ ಇದ್ರು, ನನ್ನ ಹತ್ರ ಇಷ್ಟು ಹಣ ಇದೆ, ನನಗೆ ದಯವಿಟ್ಟು ಮಾರ್ಗದರ್ಶನ ಮಾಡಿ, ಈ ಹಣವನ್ನು ನಾನು ಹೇಗೆ ಉಪಯೋಗಿಸ್ಬೇಕು, ಸಮಾಜಕ್ಕೆ ಇದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಅವ್ರು ಕೇಳ್ತಾ ಇದ್ರು. ಅವರ ಮಾರ್ಗದರ್ಶನದಂತೆಯೇ ಆ ದುಡ್ಡನ್ನು ಅವರು ವಿನಿಯೋಗ ಮಾಡ್ತಾ ಇದ್ರು. ಅದಕ್ಕಾಗಿ ಅವ್ರಿಗೆ ಯಾವುದೇ ತರಹದ ನೆಗೆಟಿವ್ ಕಾರ್ಮಿಕ್ ಕಾನ್ಸಿಕ್ವೆನ್ಸಸ್ ಬರ್ತಾ ಇರಲಿಲ್ಲ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದರೆ ಮಹಾಭಾರತದಲ್ಲಿ ರಾಜಸೂಯ ಯಾಗ ನಡೆಯುತ್ತೆ, ಒಂದು ದೊಡ್ಡ ಯಾಗ. ಅದು ಪಾಂಡವರು ಮಾಡಿರ್ತಾರೆ. ಅದರಲ್ಲಿ ತುಂಬ ಸಂಪತ್ತು ಬರುತ್ತೆ. ಅಂದರೆ ಎಷ್ಟು ಸಂಪತ್ತು ಬರುತ್ತೆ ಅಂದರೆ ಬೆಟ್ಟದಷ್ಟು ಸಂಪತ್ತು, ವಜ್ರ ವೈಡೂರ್ಯ ಧನ ಸಂಪತ್ತು ಎಲ್ಲ ತುಂಬ ಬರುತ್ತೆ. ಅದಷ್ಟು ರಾಜಸೂಯ ಯಾಗದಲ್ಲಿ ಬಂದಿದ್ದಷ್ಟನ್ನು ಧರ್ಮರಾಜ ಹೋಗಿ ಕೃಷ್ಣನ ಹತ್ರ ಪಾದಕ್ಕೆ ಎಲ್ಲವನ್ನ ಸಮರ್ಪಣೆ ಮಾಡ್ಬಿಡ್ತಾನೆ. ಲೈಕ್ ಇದಿಷ್ಟು ಇದು ನಿನಗೆ ಸೇರಿದ್ದು ಅಂತ. ಸೊ ಆವಾಗ ಕೃಷ್ಣ ಹೇಳ್ತಾನೆ, ಇಲ್ಲ ನೀನು ಇದನ್ನ ಈ ರೀತಿ ಮಾಡು ಅಂತ ಹೇಳಿದಾಗ ಕೃಷ್ಣನ ಮಾರ್ಗದರ್ಶನದಂತೆಯೇ ಆ ಸಂಪತ್ತನ್ನ ಅವರು ಇಟ್ಕೋತಾರೆ. ಇಲ್ಲ ಅಂದ್ರೆ ಅವ್ರು ಹಾಗೆ ಅಷ್ಟು ಸಂಪತ್ತು ಇಷ್ಟೊಂದು ಬಂದಿದೆ ನನಗೆ ಇದೆಲ್ಲ ಅಂತ ಅವ್ರು ಯಾರು ಹೇಳಲಿಲ್ಲ. ಸೊ ಹಾಗೆ ಹಣ ಅನ್ನೋದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಈ ರೆಸ್ಪಾನ್ಸಿಬಿಲಿಟಿನ ಜನರು ಈಗ ಹೈಯರ್ ಅಂಡ್ ಡಿವೈನ್ ಮುಂದೆ ಇಡದೆ ಅವರೇ ಸ್ವತಃ ತಗೊಳ್ತಾ ಇದ್ದಾರೆ. ಓ ನನಗೆ ಇಷ್ಟು ದುಡ್ಡು ಬಂದಿದೆ, ಇವಾಗ ಯಾರಿಗೋ ತುಂಬ ದುಡ್ಡು ಬಂತು ಏನೋ ಶೇರ್ ಮಾರ್ಕೆಟಲ್ಲೋ ಅಥವಾ ಬೇರೆ ಯಾವ್ದ್ರಲ್ಲೋ, ಸೊ ಓಕೆ ಇದಿಷ್ಟು ಹಣ ನಂದು, ಇದನ್ನು ನಾನು ಹೇಗೆ ಬೇಕೋ ನಾನು ಉಪಯೋಗಿಸ್ಕೋಬಹುದು ಅಂತ ಏನು ನಿರ್ಧಾರ ತಗೋತಾ ಇದ್ದಾರೆ, ಅದಕ್ಕೆ ಎಲ್ಲ ಒಂದು ನೆಗೆಟಿವ್ ಕಾರ್ಮಿಕ್ ಕಾನ್ಸಿಕ್ವೆನ್ಸ್ ಇದೆ. ಯಾಕಂದರೆ ಅದು ಒಂದು ದೊಡ್ಡ ಬರ್ಡನ್. ಇದು ರೆಸ್ಪಾನ್ಸಿಬಿಲಿಟಿ ಅಂತ ಜನರು ಯೋಚನೆ ಮಾಡ್ತಾ ಇಲ್ಲ. ಇನ್ನು ಎರಡನೇದು ಖ್ಯಾತಿ. ವೇದಿಕ್ ಏನು ಹೇಳುತ್ತೆ ಅಂದರೆ ದುಡ್ಡಿಗಿಂತ ಇನ್ನೂ ಡಬಲ್ ಡೇಂಜರಸ್. ಏನು ನಾವು ಎಲ್ಲರೂ ಫೇಮಸ್ ಆಗಬೇಕು ಅಂತ ಜನರು ಬಯಸ್ತಾರೆ, ಆದರೆ ಆ್ಯಕ್ಚುಲ್ ಆಗಿ ವೇದಿಕ್ ಜ್ಞಾನದ ಪ್ರಕಾರ ದುಡ್ಡಿಗಿಂತ ಜಾಸ್ತಿ ಡೇಂಜರಸ್ಸು ಫೇಮಸ್ ಆಗೋದು. ಯಾಕಂದರೆ ಫೇಮಸ್ ಆಗೋದು ಅಂದರೆ ಏನು, ಜನರ ಅಟೆನ್ಷನ್ ಎಲ್ಲ ಅವ್ರ ಮೇಲೆ ಬರುತ್ತೆ. ಯಾರು ಫೇಮಸ್ ಆಗಿರ್ತಾರೋ ಅವ್ರ ಮೇಲೆ ಎಲ್ಲ ಸಾಮಾನ್ಯರ ಅಟೆನ್ಷನ್, ಗಮನ ಅವ್ರ ಮೇಲಿರುತ್ತೆ, ಫೋಕಸ್ ಅವ್ರ ಮೇಲಿರುತ್ತೆ. ಸೊ ಅದು ಒಂದು ಡೆಲಿಕೇಟ್ ಸಿಚುವೇಶನ್. ಹಾಗಿರ್ಬೇಕಾದ್ರೆ ಅಷ್ಟು ಜನಕ್ಕೆ ಅವರೆಲ್ಲರೂ ಆ ವ್ಯಕ್ತಿಯನ್ನು ಗಣ್ಯ ವ್ಯಕ್ತಿ ಅಂತ ಅನ್ಕೊಂಡು ಅವರನ್ನ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಸೊ ಅಂತಹ ಸಮಯದಲ್ಲಿ ಆ ಜನಸಾಮಾನ್ಯರಿಗೆ ಅವರು ಹೇಗೆ ಇವಾಲ್ವ್ ಆಗಬೇಕು ಅನ್ನೋ ವಿಷಯವನ್ನ ಹೇಳದೇ ಇದ್ರೆ ಅದನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾರೆ. ಅದಕ್ಕೆ ಅಷ್ಟು ಜನರು ತಪ್ಪು ದಾರಿ ಏನು ಹಿಡಿತಾರೆ, ಅದಷ್ಟು ಜನರದ್ದು ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಆ ವ್ಯಕ್ತಿ ಮೇಲೆ ಬರುತ್ತೆ. ಸೊ ಇದೇ ವೇದಿಕ್ ಪ್ರಕಾರ ಇರೋ ನಿಯಮ. ಸೊ ಹಾಗಾಗಿ ಎಷ್ಟು ಫೇಮಸ್ ಆಗಿರ್ತಾರೋ ಅವ್ರನ್ನ ಫಾಲೋವರ್ಸ್ ಅಷ್ಟೇ ಜನ ಹೆಚ್ಚಿರ್ತಾರೆ. ಸೊ ಎಷ್ಟು ಹೆಚ್ಚು ಫಾಲೋವರ್ಸ್ ಇರ್ತಾರೋ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಅಷ್ಟು, ಜವಾಬ್ದಾರಿ ಅಷ್ಟು ಹೆಚ್ಚಿರುತ್ತೆ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ರೆ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ವೇದಿಕ್ ಹೇಳುತ್ತೆ ಊಹೆನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಡೇಂಜರಸ್ ಸಿಚುವೇಶನ್ ಅದು. ನೆಗೆಟಿವ್ ಏನು ನೆಗೆಟಿವ್ ಕರ್ಮ್ ಬರುತ್ತೆ ಅದರಿಂದ ಸರಿಯಾಗಿ ಆ ಪಾಪ್ಯುಲಾರಿಟಿನ ಉಪಯೋಗಿಸದೇ ಇದ್ರೆ ಅದು ತುಂಬ ಅಪಾಯಕಾರಿ ಅಂತ ಹೇಳುತ್ತೆ. ಸೊ ಅದಕ್ಕೆ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅಸೆಸ್ ಮಾಡಬೇಕು, ಸರಿಯಾದ ಜ್ಞಾನವನ್ನು ಪಡ್ಕೋಬೇಕು. ಸುಮ್ಮನೆ ದುಡ್ಡು ಫೇಮಸ್ ಆಗಬೇಕು, ಹಣ ಪಡಿಬೇಕು ಅನ್ನೋ ಅದ್ರ ಹಿಂದೆ ಹೋದರೆ ಅದು ತುಂಬ ಅಪಾಯಕಾರಿ ಅಂತ ವೇದಿಕ್ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಸೊ ಹಾಗಾದರೆ ಇದ್ರ ಬಗ್ಗೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.